ಇನ್ಪುಟ್ಸ್ ಕಂಪನಿಯಿಂದ ಮಾರುತಿ ಅಂತ ಬರ್ತಾ ಇರೋದು. ಹೌದಾ? ನೀವು ವೆರೈಟಿ ಯಾವ್ದು ಹಾಕಿದ್ರೆ ನಿಮ್ಮ ಹೆಸರು, ಊರು, ತಾಲೂಕು ಒಂದು ಸ್ವಲ್ಪ ಇದ್ರ ಬಗ್ಗೆ ಸವಿಸ್ತರವಾಗಿ ಹೇಳಿ. ನಮ್ಮದು ಕ್ಯಾಸಾಪುರ ಅಂತ ಹೇಳ್ಬಿಟ್ಟು ಚಿತ್ರದುರ್ಗ ತಾಲೂಕು ಹಿರೇಗುಂಟೂರು ಹೋಬಳಿ ಚಿಕ್ಕಪುರ ಪೋಸ್ಟ್ ಅಂತ. ನಮ್ಮ ಹೆಸರು KC ತಿಮ್ಮರಾಜ್ ಅಂತ. ಇದು ಅರವಿಂದ್ ಅಂತ ಸೊಸಿ ನಾವು ನಾಟಿ ಮಾಡಿರೋದು. ಓಕೆ, ಇದ್ರ ಬಗ್ಗೆ ನಮಗೆ ಇದು ಭಾಳ 100ಕ್ಕೆ 100 ಭಾಳ ಉತ್ತಮ ಅಂತ ಹೇಳ್ಬೋದು. 100ಕ್ಕೆ 100 ಅಂದರೆ ಇದರಲ್ಲಿ ನನಗೆ ಖರ್ಚು ಭಾಳ ಕಮ್ಮಿ ಅಂತ ಕಾಣಿಸುತ್ತೆ. ಓಕೆ, ಇದ್ರಲ್ಲಿ ಹಾಕಿದ್ರೆ ನಾನು ಸೊಸಿ 15,000 ತಂದಿದ್ದೆ, 13,000 12,000 ನಾಟಿ ಮಾಡೀನಿ. ಇನ್ನು 3,000 ಜಾಗ ಇಲ್ಲೆಲ್ಲ ಕೈ ಬಿಟ್ಟೆ. ಅದಾದಮೇಲೆ ಸೊಸಿ ನಾಟಿ ಮಾಡೋಕ್ಕಾದ್ರೆ ಇದು ಫಸ್ಟ್ ನಾನು ಇದು ಓಡಿಸಿದೆ, ಯಾವುದು ಪ್ಲೋ ಓಡಿಸಿದೆ, ಆಮೇಲೆ ಬಲರಾಮ್ ಓಡಿಸಿದೆ, ಆಮೇಲೆ ಕುಂಟೆ ಓಡಿಸಿ ಸಾಲು ಓಡಿಸಿದೆ. ಸಾಲು ಮಾಡಿಸಿ ಮೇಲೆ 2 ಪ್ಯಾಕೆಟ್ DAP ಗೊಬ್ಬರ ಹಾಕಿದೆ. ಆಮೇಲೆ ಗೊಬ್ಬರ ಏನು 2 ಪ್ಯಾಕೆಟ್ ಗೊಬ್ಬರ ಹಾಕಿದ ಮೇಲೆ ಒಂದು ಸಾಮಾನ್ಯ ಕಮ್ಮಿ ರೇಟಲ್ಲಿ ನಾವು ಔಷಧಿ ಸ್ಪ್ರೇ ಮಾಡಿದೆ. ಓಕೆ, ಅದಾದಮೇಲೆ ಮತ್ತೆ ಇಲ್ಲಿ ಒಂದು ಟೈಮ್ ನೀರು ಕಟ್ಟಿದ್ವಿ, ಕುಂಟೆ ಹೊಡಿಸಿ ನೀರು ಕಟ್ಟಿದ್ವಿ. ನೀರು ಕಟ್ಟಿದ್ಮೇಲೆ ಗೊಬ್ಬರ ಕೊಡಲಿಲ್ಲ. ಅವರು ಸಸಿ ನರ್ಸರಿ ಹೇಳಿದರು, ಸ್ಟಾರ್ಟಿಂಗ್ ಏನು ಗೊಬ್ಬರ ಕೊಡ್ತಾರೆ, ಮೇಲ್ ಗೊಬ್ಬರ ಕೊಡೋಕೆ ಹೋಗ್ಬೇಡ್ರಿ, ಒಳ್ಳೆ ತಳಿ ಐತಿದು, ಹೆಸರು ಚೆನ್ನಾಗಿದೆ, ಮಾಡಿ ನಾಟಿ ಮಾಡ್ರಿ ಅಂತ ಹೇಳಿದ್ರು. ಅವರು ರಂಗಣ್ಣ ಅಂತ ಮಾಯ್ಕೊಂಡ ಹತ್ರ ಅವರು ಭಾಳ ನಮಗೆ ಬೇಕಾದಾರ. ಅವ್ರ ನಂಬಿಕೆ ಮೇಲೆ ತಗೊಂಬಂದಿದ್ವಿ. ಅನಿಸಿಕೆ ಏನು ಅನಿಸ್ತಾ ಇದೆ ನಿಮ್ಮ ಅಕ್ಕಪಕ್ಕ ರೈತರಿಗೆ ಮಾಡೋಕ್ಕೆ ಹೇಳ್ತೀರಾ? 100ಕ್ಕೆ 100 ಭಾಳ ಒಳ್ಳೆ ತಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ರೈತರುಗಳಿಗೆಲ್ಲ. ನಮ್ಮ ರೈತರುಗಳಿಗೆ. ಆಮೇಲೆ ನಾನು 1 ಎಕರೆ ಈಗ ನೋಡ್ರಿ, ಈಗ 1 ಎಕರೆ 5 ಗುಂಟೆ ಜಮೀನು ಇದ್ದಿದ್ದು. ಓಕೆ, ಈಗ ಆಲ್ರೆಡಿ ಇವತ್ತು ಹೋಗ್ತಿರೋದು ಕಂಪೇರ್ ಮಾಡಿದ್ರೆ ಈಗ 600 ಬಾಕ್ಸ್ ಲೆಕ್ಕಕ್ಕೆ ಹೋಗಿದೆ. 600 ಬಾಕ್ಸ್. ಇವತ್ತು ಎಷ್ಟು ಬಾಕ್ಸ್? ಇವತ್ತು ಇದು ಒಂದು 130, ಒಂದು 210, 215 ಬಾಕ್ಸ್ ಆಗ್ತಿದೆ ಇವತ್ತು. ಟೋಟಲ್ಲು ಈ ಒಂದು 800 900 ಸಮಥಿಂಗ್ ಬಾಕ್ಸ್ ಆಗ್ತದೆ. ತುಂಬ ಥ್ಯಾಂಕ್ಸ್ ಅಣ್ಣ. ಚೆನ್ನಾಗಿದೆ ಅಂದರೆ ಇನ್ನು ಹೇಳ್ತೀನಿ. ಆಮೇಲೆ ಇದ್ರ ಬಗ್ಗೆ ಇದ್ದಂದ್ರೆ ನಾವು ಇಲ್ಲಿ ಕೆಲಸ ಮಾಡೋದು ಏನಂದರೆ, ಇದಕ್ಕೆ ನಾನು 3 ಸೋಲಾರ್ ಲೈಟ್ ಹಾಕಿದ್ದೀನಿ. ಇದು ಚುಕ್ಕೆ, ನುಷಿ ರೋಗ, ಆಮೇಲೆ ಇವು ಇದೊಂದು ನೋಡಿ ಊಜಿ ನೋಣ ಅಂತ ಬರ್ತದೆ, ಅದು ಭಾಳ ಹೋಸಲ್ ನಾವೆಲ್ಲ ತೊಂದರೆ ಪಟ್ಟಿವಿ. ಅದು ಕೇರ್ ತಗೊಂತಿದ್ದಿಲ್ಲ ನಾವು, ಗಿಡ ಬರ್ತತೆ ಅಷ್ಟೊಂದೆಲ್ಲ ಹಾಕಿದ್ರೆ ನಮ್ಮಲ್ಲಿ ಬರಲ್ಲ ಅಂತ ಕೇರ್ ತಗೊಂತಿದ್ದಿಲ್ಲ. ಅದು ಯಾವ ಥರ ರೋಗ ಬರಬಾರ್ದು ಅಂದ್ಬಿಟ್ಟು ನೋಡ್ರಿ, ಅಲ್ಲಿ 2,000 ರೂಪಾಯಿ ಬರೋದು ಊಜಿ ಲೈಟ್ಗಳು ಅಂತ ಹಾಕಿದ್ದೀವಿ. ಅವು ನೈಟು ಅವೆಲ್ಲ ಹುಳುಗಳು ಬಂದು ಅದ್ರಲ್ಲಿ ಬೀಳ್ತವೆ, ಕೆಳಗೆ ನೀರಿದೆ. ಅದಾದಮೇಲೆ ಸುತ್ತ ಇವನ್ನ ಯಾವುದು ಬಿಸ್ಕೆಟ್ ಇವನ್ನ ಕಟ್ಟಿದ್ದೀವಿ. ಕಟ್ಟಿದ ಮೇಲೆ ಆಮೇಲೆ ಇನ್ನೊಂದು ನಮ್ಮ ಪ್ಲಸ್ ಪಾಯಿಂಟ್ ಏನಂದ್ರೆ, ನಾನು ಚೆಂಡು ಹಾಕಿದ್ದೀನಿ. ಇಂಪಾರ್ಟೆಂಟ್ ಅದು ನನಗೆ ಒಂದು ಸಾಕು ಅನುಭವ ಬಂತು, ಇವು ಹಾಕಿದರೆ ರೋಗ ಕಮ್ಮಿ ಆಗ್ಬೋದು ಅಂತ. ಒಂದು 500 ಚೆಂಡು ಸೋಸಿ ತಂದು ಹಾಕಿದ್ದೀನಿ. ಅಲ್ಲೆಲ್ಲ ಕಾಣ್ತೈತೆ ನೋಡ್ರಿ. ಅದಾದಮೇಲೆ ನಮಗೆ ರೋಗ ಏನು ಕಾಣಿಸಿಲ್ಲ. ಬಟ್ ನಿಮಗೆ ಬೇರೆ ತಳಿ ಕಂಪೇರ್ ಇಷ್ಟು ವರ್ಷ 4 ವರ್ಷದಿಂದ ಮಾಡಿದ್ರಲ್ಲ, ಆ ತಳಿಗೆ ಈ ತಳಿಗೂ ಡಿಫ್ರೆನ್ಸ್ ಏನಾದರೂ? ಡಿಫ್ರೆನ್ಸ್ ಏನಂದರೆ, ಹಣ್ಣು ಭಾಳ ಒಳ್ಳೆಯದೇ, ಮಾರ್ಕೆಟಲ್ಲಿ ವ್ಯಾಲಿ ಇದೆ. ಇದಕ್ಕೆ ಗಟ್ಟಿನೂ ಬರುತ್ತೆ, ಗಟ್ಟಿ ಇದೆ, ವ್ಯಾಲಿ ಇದೆ. ಬೇರೆ ಅದಕ್ಕಿಂತ ರೋಗ ರುಜಿನ ಇಲ್ಲ ಭಾಳ ಚೆನ್ನಾಗಿದೆ. ರೋಗ ರುಜಿನ ಬೀಳಲ್ಲ ಅನ್ನೋ ಕಾಣ್ತೈತೆ ನನಗೆ ಕಣ್ಣಂಗೆ. ಅದರಲ್ಲೂ ಒಂದೊಂದು ಸಸಿ ಬೇರೆದು ಬಂದಿದೆ, ಅದರಲ್ಲಿ ಗೊತ್ತಾಗತ್ತಲ್ಲ, ಅದು ಸ್ವಲ್ಪ ರೋಗ ಕಾಣಿಸುತ್ತೆ. ಆಮೇಲೆ ಚುಕ್ಕೆ ಅಂತ ಏನಂತ ಇಲ್ಲ, ಬೇರೆ ರೋಗನೆಲ್ಲ ಬಿಡ್ರಿ, ರೋಗ ಯಾವುದೂ ಇಲ್ಲ. ಕಂಟಿನ್ಯೂಸ್ ಮಳೆ ಬಂದರೂ ಕೂಡ ಇದು ಮಳೆ ಭಾಳ ಹಿಡ್ಕೊಂಡಿದ್ದು, ಇದು ಮಳೆನೇ ಬಿಟ್ಟಿಲ್ಲ. ಆಮೇಲೆ ಸ್ವಲ್ಪ ನೋಡ್ರಿ ಒಂದು ತೋರಿಸ್ತಿದೆ, ಈ ಸಾಮಾನ್ಯ ಸೈಜ್ ಕಾಯಾಗಿತ್ತು. ಕಾಯದ ನಾನೇ ಮಾಡಿದೆ, 50 kg CN ಗೊಬ್ಬರ ಕೊಟ್ಟೆ. ಇದನ್ನು ಅವ್ರ ಕಂಪ್ನಿಯಿಂದಲೇ ಫೋನ್ ಮಾಡಿ ಕೇಳಿದೆ, ಕೆಳಗೆಲ್ಲ ಕಾಯಿ ಕಪ್ಪ ಆಗೋದು ಬೇಡ ಅಂತಂದರೆ CN ಹೊಡೀರಿ ಫಸ್ಟ್ ಸ್ಪ್ರೇ ಮಾಡಿರಿ ಅಂದ್ರೆ ಅದು ಮಾಡಿದೆ. ಆಮೇಲೆ 50 kg 25 ಹೇಳಿದ್ರು, ಅದು 50 kg ತಂದು ನಾನು ಸ್ಪ್ರೇ ಮಾಡಿದ್ಮೇಲೆ ಒಂದು 2 ಬಾಕ್ಸು ಬಂದಿಲ್ಲ. ಅದು ಬೇರೆ ಗಿಡಕ್ಕೆ ಬೇರೆ ಕಡೆ ಎಲ್ಲ ಬಿದ್ದಾವೆ, ಭಾಳ ಹಾಕಿದೆ. ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಅನ್ನೋದು ಭೂಮಿಯಲ್ಲಿ ಏನಾದರೂ ಕಮ್ಮಿ ಇದ್ದರೆ ಆ ಥರ ಆಗ್ತಾ ಇರುತ್ತೆ. ಇಲ್ಲ, ಈಗ ಆತ ನಮಗೆ ನನ್ನ ಅನುಭವ ಪ್ರಕಾರ ಒಳ್ಳೆ ತಳಿ ಚೆನ್ನಾಗಿದೆ. ಅದರಿಂದ ಅಂದರೆ ಒಳ್ಳೆ ಅವ್ರು ಹೇಳೇ ಕೊಟ್ಟಿದ್ರು, ಇದು ಹಾಕ್ರಿ ಭಾಳ ನಿಮಗೆ ಇಳುವರಿ ಬರ್ತದೆ. ಆಮೇಲೆ ಚೆನ್ನಾಗಿ ಮಾರ್ಕೆಟಿಂಗ್ ಚೆನ್ನಾಗೈತೆ ಅಂತೇಳಿ ಮಾರ್ಕೆಟಿಂಗ್ ಇದೆ. ನಾನು ಕೋಲಾರ ಕಳಿಸಿದ್ದೀನಿ, 175 ಬಾಕ್ಸ್ ಕೋಲಾರ ಕಳಿಸಿದ್ದೆ. ಯಾವ ಮಾರ್ಕೆಟಿಗೆ ಕೊಟ್ಟಿದ್ದೀರಿ? ನಾನು ಕೋಲಾರ ಕಳಿಸಿನಿ, ಶಿವಮೊಗ್ಗ ಕಳಿಸಿನಿ, ದಾವಣಗೆರೆ, ಚಿತ್ರದುರ್ಗ. ಒಟ್ಟು 4 ಕಡೆನೂ ಎನ್ಕ್ವೈರಿ ಚೆನ್ನಾಗಿ. ದಾವಣಗೆರೆಯಲ್ಲಿ ಟಾಪ್ 800 ರೂಪಾಯಿ ಮಾರೀನಿ. ಶಿವಮೊಗ್ಗ 750 ಆಗಿದೆ, ಚಿತ್ರದುರ್ಗ 650 700 ರೂಪಾಯಿ ಆಗಿದೆ. ಅದು ಪರವಾಗಿಲ್ಲ, ರೇಟು ಪರವಾಗಿಲ್ಲ, ಕ್ವಾಲಿಟಿ ಮೇಲೆ ಹೋಗುತ್ತೆ. ಈಗ ಲೋಕಲ್ ಇದ್ರೆ ಲೋಕಲೇ ರೇಟು, ಈಗ ಕ್ವಾಲಿಟಿ ಚೆನ್ನಾಗಿತ್ತು, ಅದು ತಕ್ಕಂತೆ ರೇಟ್ ಇರ್ತದೆ. ಹಾಗಾಗಿ ಚೆನ್ನಾಗಿದೆ. ತುಂಬ ಧನ್ಯವಾದಗಳಣ್ಣ. ಥ್ಯಾಂಕ್ ಯು.